ನಮಸ್ಕಾರ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಸ್ವಾವಲಂಬನೆ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ದೇಶದಾದ್ಯಂತ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಏನು ಯೋಜನೆಗಳು ವಿಶೇಷವಾಗಿ ಜಾರಿಯಾಗಿವೆ ಅಂದ್ರೆ ಸ್ನೇಹಿತರೆ ನೋಡಿ, ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಯಾರೆಲ್ಲ ಹಿರಿಯ ನಾಗರಿಕರಿದ್ದಾರೆ 60 ವರ್ಷ ದಾಟಿರುವ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ್ರೆ ಸೀನಿಯರ್ ಸಿಟಿಜನ್ ಕಾರ್ಡ್ ಅನ್ನು ಪಡೆದುಕೊಳ್ಳುತ್ತಾರೆ. ಸ್ನೇಹಿತರೆ ನೋಡಿ, ಈ ಕಾರ್ಡ್ ಇಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂದ್ರೆ ಹಿರಿಯ ನಾಗರಿಕರಿಗೆ ಅದು ಬಸ್ಸಿನಲ್ಲೇ ಆಗಲಿ ಅಥವಾ ಟ್ರೈನಲ್ಲೇ ಆಗಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲೇ ಆಗಲಿ ಈ ಹಿರಿಯ ನಾಗರಿಕರಿಗೆ ಎಲ್ಲಾ ತರದ ಸೌಲಭ್ಯಗಳು ಸಿಗುತ್ತದೆ. ಸ್ನೇಹಿತರೆ, ಆಸ್ಪತ್ರೆಗಳಲ್ಲೂ ಕೂಡ ಹಿರಿಯ ನಾಗರಿಕರ ಕಾರ್ಡ್ ಅನ್ನು ಬಳಸಿಕೊಳ್ಳಬಹುದು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಯಾರೆಲ್ಲ 60 ವರ್ಷ ದಾಟಿರುವ ಹಿರಿಯ ನಾಗರಿಕರಿದ್ದಾರೆ ಅವರಿಗೆಲ್ಲರಿಗೂ ತಿಂಗಳಿಗೆ ಪಿಂಚಣಿಯ ಯೋಜನೆಯನ್ನು ಕೂಡ ಸಿಗುತ್ತದೆ. ಸ್ನೇಹಿತರೆ ನೋಡಿ, ಈ ಪಿಂಚಣಿ ಯೋಜನೆಯಲ್ಲಿ 3,500ವರೆಗೂ ಭಾರತ ಸರ್ಕಾರದಿಂದ ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ ನೋಡಿ, ಈ ಸೇವೆ ಸಿಗುವುದು ಮಾತ್ರ BPL ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಹಾಗೂ ಯಾರೆಲ್ಲ ಹಿರಿಯ ನಾಗರಿಕರಿದ್ದಾರೆ ವಾರ್ಷಿಕ ಆದಾಯ ಯಾರಿಗೆಲ್ಲ ತುಂಬಾ ಕಮ್ಮಿ ಇರುತ್ತದೆ ಹಿರಿಯ ನಾಗರಿಕರಿಗೆ ಅವ್ರಿಗೆಲ್ಲರಿಗೂ ಈ ಯೋಜನೆ ಸಿಗುತ್ತದೆ. ಸ್ನೇಹಿತರೆ ನೋಡಿ, ಇದ್ರ ಜೊತೆಲಿ ಪೋಸ್ಟ್ ಆಫೀಸ್ನ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಸ್ನೇಹಿತರೆ, ಏನ್ ಈ ಸೀನಿಯರ್ ಸಿಟಿಜನ್ ನಾಗರಿಕರಿದ್ದಾರೆ ಅವರ ಪೋಸ್ಟ್ ಆಫೀಸ್ನ ಸೀನಿಯರ್ ಸಿಟಿಜನ್ ಸೇವಿಂಗ್ ಅಕೌಂಟ್ನ ಬಡ್ಡಿ ದರ ಈಗ 10%ಗೆ ಏರಿಕೆಯಾಗಿದೆ. ಸ್ನೇಹಿತರೆ ನೋಡಿ, ಕೇಂದ್ರ ಸರ್ಕಾರದ ಮತ್ತೊಂದು ಯೋಜನೆ ಯಾವುದಪ್ಪ ಅಂದ್ರೆ ಅದುವೇ ಆಯುಷ್ಮಾನ್ ಭಾರತ್ ಯೋಜನೆ. ಸ್ನೇಹಿತರೆ, ಈ ಯೋಜನೆಯಲ್ಲಿ 70 ವರ್ಷ ಮೇಲ್ಪಟ್ಟವರು ಉಚಿತವಾಗಿ 5 ಲಕ್ಷ ವಿಮೆ ಯೋಜನೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.